ಕೊರಟಗೆರೆ ಮನೆ ಮಗ ಡಾಕ್ಟರ್ ಜಿ ಪರಮೇಶ್ ರವರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕೆಂದು ಕೊರಟಗೆರೆಯಲ್ಲಿ ಸಾರ್ವಜನಿಕರ ಒತ್ತಾಯದ ಮೆರವಣಿಗೆ ಮಾಡಿದ ಬೆನ್ನಲ್ಲೇ ಕೊರಟಗೆರೆ ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ಬಿಸಿ ವೆಂಕಟೇಶ್ ಮೂರ್ತಿರವರು ಹಾಗೆ ಉಪಾಧ್ಯಕ್ಷರು ಗೋಪಾಲಕೃಷ್ಣ ಮತ್ತು ಹೊನ್ನೇಶ್ ಪಿಕೆ ಜಿಲ್ಲಾ ಕಾಂಗ್ರೆಸ್ ಕಾರ್ಯದರ್ಶಿ ಎಸ್ಸಿ ಘಟಕರವರ ಪತ್ರಿಕಾಗೋಷ್ಠಿಯಲ್ಲಿ ರಾಜ್ಯದ ಹೈಕಮಾಂಡ್ ರವರನ್ನು ಆಗ್ರಹಪೂರ್ವಕವಾಗಿ ಮನವಿ ಮಾಡಿಕೊಂಡರು. ಬ್ಯೂರೋ ರಿಪೋರ್ಟ್, ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ವರದಿಗಾರರು ಸುರೇಶ್ ಎನ್ ಯು, ಕೊರಟಗೆರೆ. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಒಬ್ಬ ದಲಿತ CM ಆಗಲಿ ಅನ್ನೋ ಕೂಗು ಇವತ್ತು ಎಲ್ಲ ಹಳ್ಳಿಗಳಿಂದ ಬಂದು ಆ ಶಕ್ತಿ ಪ್ರದರ್ಶನನ ತೋರಿಸಿದ್ದಾರೆ. ಹೈಕಮಾಂಡ್ಗೆ ಈ ಮುಖಾಂತರ CM ಮಾಡಲಿ ಪರಮೇಶ್ವರ್ ಸಾಹೇಬ್ರನ್ನ ಅಂತೇಳಿ ಇವತ್ತಿನ ಕೂಗು ಇತ್ತು. ತುಂಬ ಜನಸಾಗರ ಸೇರಿತ್ತು. ನಮ್ಮ ಸಾಹೇಬರು ಈ ಮುಂಚೆನೇ ಆಗಬೇಕಾಗಿತ್ತು. ಆ ಟೈಮಲ್ಲಿ ಏನೋ ಕುತಂತ್ರಗಳಿಂದ ಸಾಹೇಬರು ಇಲ್ಲಿ ನಾವೇ ಅದಕ್ಕೆ ಕಾರಣನೂ ಅಂತ ಹೇಳ್ಬೇಕಾಗುತ್ತೆ. ಸೋಲಿಸ್ಬಿಟ್ವಿ ನಮ್ಮ ಕ್ಷೇತ್ರದಲ್ಲಿ. ಆ ನೋವು ಇದುವರೆಗೂ ಜನಗಳ ಮನಸ್ಸಲ್ಲಿ ಹೋಗಿಲ್ಲ, ನಾವಿಂಥ ಕೆಲಸ ಮಾಡಿದ್ದೀವಿ ಅಂತ. ಈಗ ಗೆದ್ದಿದ್ದಾರೆ, ಎಲ್ಲ ಇದೆ, ಆಪ್ಷನ್ಸ್ ಇದೆ. ದಯವಿಟ್ಟು ಈ ಸರಿ ಸಾಹೇಬ್ರಿಗೆ CM ಸ್ಥಾನ ಕೊಡಬೇಕು ಅಂತ ಕೇಳ್ಕೊತೀವಿ. DK ಸಾಹೇಬರು ಆಗಲಿ, ಅವ್ರಿಗಿನ್ನ ಟೈಮ್ ಇದೆ. ನಮ್ಮ ಕ್ಷೇತ್ರದ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು CM ಆಗಲಿ ಅಂತ, ಅವರು CM ಆಗೋ ಎಲ್ಲ ಅರ್ಹತೆಗಳು ಅವ್ರಿಗಿದೆ. ಅದರಲ್ಲೂ ತುಮಕೂರು ಕ್ಷೇತ್ರದಿಂದ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಜಿ ಪರಮೇಶ್ವರ್. ಇವರು ಕಲ್ಕೊಂಡ್ರೆ ನೆಕ್ಸ್ಟ್ CM ಆಗೋ ವ್ಯಕ್ತಿ ನಮ್ಮ ಕ್ಷೇತ್ರದಲ್ಲಿ ಯಾರೂ ಇಲ್ಲವೇ ಇಲ್ಲ. ಕ್ಷೇತ್ರ ಜಿಲ್ಲೆಗೆ ಯಾರೂ ಇಲ್ಲ. ಅದನ್ನು ಇದನ್ನ ಲಾಸ್ಟ್ ಟೈಮ್ ಕಳ್ಕೊಂಡಿದ್ದೀವಿ. ಈ ಸರಿ ಅದಾಗಬಾರ್ದು. ದಯವಿಟ್ಟು ಹೈಕಮಾಂಡ್ ಕೇಳ್ಕೊಳ್ಳೋದೇನೆಂದರೆ ಡಾಕ್ಟರ್ ಜಿ ಸಾಹೇಬ್ರನ್ನ ಮುಖ್ಯಮಂತ್ರಿ ಮಾಡಲಿ ಅಂತ ಕೇಳ್ಕೊತೀವಿ. ಸರ್, ಮುಖ್ಯಮಂತ್ರಿ ಮುಂದಿನ ದಿನಗಳಲ್ಲಿ ಮಾಡಲಿಲ್ಲ ಅಂದರೆ ಉಗ್ರ ಹೋರಾಟ ಆಗುತ್ತೆ. ದಲಿತರಿಗೆ ಇದು ಅವ್ರು ಮಾಡಲಿಲ್ಲ ಅಂದರೆ ಅವಮಾನ ಮಾಡ್ದಂಗೆ ಆಗುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷ ಅಂದರೆ ದಲಿತರು ಬೇರಿದ್ದಂಗೆ. ಯಾರು ಬರಲಿ ಯಾರು ಬಿಡಲಿ, ಅವರು ಇಂದಿರಾ ಗಾಂಧಿ ನೆನೆಸ್ಕೊಂತಾರೆ, ಕಾಂಗ್ರೆಸ್ ಪಕ್ಷ ನೋಡ್ತಾರೆ, ಓಟ್ ಹಾಕೋರೆ. ಈ ದಲಿತರಿಗೆ ಮೋಸ ಮಾಡ್ದಂಗೆ ಆಗುತ್ತೆ ಸಾಹೇಬ್ರಿಗೆ ಮಾಡಲಿಲ್ಲ ಅಂದರೆ. ಇದು ಬೇಕಿದ್ದ ಇಲ್ಲ ರಾಜ್ಯಕ್ಕೂ ಇಡೀ ರಾಜ್ಯದ ಜನಾಂಗದ ಸದಸ್ಯ ಡಾಕ್ಟರ್ ಜಿ ಪರಮೇಶ್ವರ್. ಒಂದು ಜಿಲ್ಲೆನೂ ಅಂತ ನಾವು ಹೇಳೋಕ್ಕೆ ಇಷ್ಟಪಡಲ್ಲ. ಎಲ್ಲ ಇಡೀ ರಾಜ್ಯನೇ ಈಗ ಬೇರೆ ರಾಜ್ಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿ ಮಾಡುವಂತ ಹೇಳ್ತಾರೆ. ನಾನು ಒಂದ್ಸರಿ ಪರಮೇಶ್ವರ್ ಸಾಹೇಬರು 3ಕ್ಕೆ ಹೋದಾಗ ಗುಜರಾತ್ ಟೂರ್ ಹೋಯ್ತು. ಗುಜರಾತ್ಗೆ ಒಂದು ಚಿಲ್ಲರೆ ಅಂಗಡಿಗೆ ಹೋದರೆ ಯಾವ ಊರು ಅಂದರು. ಯಾವ ಊರು ಅಂತ ನಾನು ಏನಂದರೆ ತುಮಕೂರು, ಅವಾಗ ಜಿಲ್ಲೆ ಹೆಸರು ಹೇಳ್ಬೇಕಲ್ಲ, ಕರ್ನಾಟಕ ತುಮಕೂರು ಜಿಲ್ಲೆಯಲ್ಲಿ ಒಂದು. ತುಮಕೂರು ಜಿಲ್ಲೆಗೆ ಯಾವ ತಾಲೂಕು ಒಂದು ಅಯ್ಯಪ್ಪ ಇಂಗ್ಲೀಷ್ ಕೇಳ್ದವ ನಂಗೇನು ಪಾಪ. ಅವಾಗ ಕೊಟ್ಟಿಗೆರೆ ತಾಲೂಕು ಅಂತಿದ್ದಂಗೆ ಮಕ್ಕ ಹೋಗ್ತಾರೆ ನಮ್ಮನ್ನು. ನಿಮಗೆ ಮಾನ ಮರ್ಯಾದಿಲ್ವ ಅಂದ್ರಿ? ಒಬ್ಬ ಡಾಕ್ಟರ್ ಜಿ ಪರಮೇಶ್ವರು ಈ ರಾಜ್ಯದ ಮುಖ್ಯಮಂತ್ರಿ ಆಗೋಂಥ ವ್ಯಕ್ತಿನ ಸೋಲಿಸಿದಿರಲ್ಲ, ನಿಮಗೆ ಮಾನ ಮರ್ಯಾದಿಲ್ಲ ಅಂತ ಕೇಳಿದ ಒಬ್ಬ ಚಿಲ್ಲರೆ ಅಂಗಡಿ ಅಂಥ ವ್ಯಕ್ತಿನ ನಾವು ಅವತ್ತು ಕಳ್ಕೊಂಡಿದ್ವಿ. ಇವತ್ತು ದಯಮಾಡಿ ನಾವು ಈ ಒಂದು ಅವಕಾಶನ ಈ ಅವಕಾಶ ಬಿಟ್ಟರೆ ಮಾಡೋಕ್ಕಾಗಲ್ಲ. ಈಗ DK ಶಿವಕುಮಾರ್ ಒಂದು ಪಾತ್ರ ಇದೆ, ಇಲ್ಲ ಅಂತ ಹೇಳಲ್ಲ. ಅವ್ರಿಗೂ ನೆಕ್ಸ್ಟು 18ರಿಗೆ ಮಾಡಲಿ. ಇವರು ಎಲ್ಲ ಮುಖಂಡರು ಸರ್ಕಾರ ತರಕ್ಕೆ ಎಲ್ಲರದ್ದು ಪಾತ್ರ ಐತೆ. ಏನು DK ಶಿವಕುಮಾರ್ದು ಒಬ್ಬರದೇ ಇರಲ್ಲ, ಸಿದ್ದರಾಮಯ್ಯರದ್ದು ಒಬ್ಬರದೇ ಇರಲ್ಲ, ಎಲ್ಲರೂ ಜೋಡೆತ್ತಾಗಿ ದುಡ್ದವ್ರೆ. ಒಬ್ಬ ಇವಾಗ ಫಸ್ಟ್ ಪ್ರಿಫರೆನ್ಸು ಈಗ 13ರ ಕಳ್ಕೊಂಡಂಥ ಅವಕಾಶನ ಇವ್ರಿಗೆ ಕೊಡಬೇಕು. ನೆಕ್ಸ್ಟು 18ಕ್ಕೆ ಇವರು DK ಶಿವಕುಮಾರನ್ನು ಮುಖ್ಯಮಂತ್ರಿ ಆಗಬಾರ್ದು ಅಂತ ನಾವು ಹೇಳ್ತೇವೆ. ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ SC ಘಟಕ, ಕಾಂಗ್ರೆಸ್ ಪಕ್ಷದವರು. ಏನಂದರೆ, ನಮ್ಮ ಪರಮೇಶ್ವರ್ ಸಾಹೇಬರು ಸುಮಾರು 4 ದಶಕಗಳಿಂದ ಯಾವುದೇ ಒಂದು ಕಪ್ಪು ಚುಕ್ಕಿ ಇಲ್ದಂಗೆ ಉಪಮಂತ್ರಿಗಳಾಗಿ, ಗೃಹ ಮಂತ್ರಿಗಳಾಗಿ ಹಲವಾರು ಖಾತೆಗಳೆಲ್ಲ ನಿಭಾಯಿಸ್ಕೊಂಡು ಕಾರ್ಯ ಸಲ್ಲಿಸಿದ್ದಾರೆ. ಆದರೆ ಇವತ್ತು ಅವರಿಗೆ ಮುಖ್ಯಮಂತ್ರಿ ಸ್ಥಾನ ಸಿಗ್ತಾ ಇಲ್ಲ. ಆಮೇಲೆ ಮತ್ತು ನಮ್ಮ ದಲಿತ ಜನಗಳಿದಾರಲ್ಲ, ಸುಮಾರು 1.25 ಕೋಟಿ ಜನಸಂಖ್ಯೆ ಇದೆ. ಅದರಲ್ಲಿ 95% ಕಾಂಗ್ರೆಸ್ಗೆ ಓಟ್ ಹಾಕೋದು. ಎಲ್ಲ ದಲಿತರು ಇಷ್ಟೆಲ್ಲ ಕೆಲಸ ಮಾಡಿ ದಲಿತ ಮುಖ್ಯಮಂತ್ರಿ ಆಗಲಿಲ್ಲ ಅಂದರೆ ಏನು ಪ್ರಯೋಜನ? ಹಾಗಾಗಿ ಯಾವುದೇ ಕಾರಣಕ್ಕೂ ಈ ದಲಿತ ಮುಖ್ಯಮಂತ್ರಿ ಸ್ಥಾನ ಪರಮೇಶ್ವರ್ ಸಾಹೇಬರಿಗೆ ಕೊಡಲಿಲ್ಲ ಅಂದರೆ ನಾವು ನಮ್ಮ ಸಂಘಟನೆಗಳ ಕಡೆಯಿಂದ, ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಉಗ್ರ ಹೋರಾಟ ಮುಂದೆ ಮಾಡ್ತೀವಿ. ಮತ್ತು ಮೋಸ ಆಗಬಾರ್ದು ದಲಿತರಿಗೆ. ಈ ಒಂದು ಮಾತಿನಿಂದ ಹೈಕಮಾಂಡ್ಗೆ ನಾವು ಅವ್ರಿಗೆ ರಿಕ್ವೆಸ್ಟ್ ಮನವಿ ಮಾಡ್ತಾಯಿದ್ದೀವಿ. ದಯವಿಟ್ಟು ನಮ್ಮ
ಪರಮೇಶ್ವರ್ ಸಾಹೇಬರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಲೇಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಯಾರೂ ಪರಮೇಶ್ವರ್ ವಿರುದ್ಧವಾಗಿ ಯಾರೂ ಇದು ಮಾಡಿಲ್ಲ. ಅವು ಕೇಂದ್ರದ ನಾಯಕರು ಅದು ಏನು ಡಿಮ್ಯಾಂಡ್ಸ್ ಐತೋ ಕೆಲವರು ಯಾರು ಷಡ್ಯಂತ್ರಗಳು ಮಾಡ್ಯಾರೋ ಗೊತ್ತಿಲ್ಲ. ಹಂಗಾಗಿ ಇಲ್ಲಿ ಎಲ್ಲ ಏನಿವತ್ತು 140 ಜನ MLA ಒಳಗೆ ಯಾರಿಗೂ ವಿರೋಧ ಏನೂ ಇಲ್ಲ. ಯಾರು ವಿರೋಧ ಪರಮೇಶ್ವರ್ ಆಗ್ಬೇಡ ಅಂತ ಯಾರು ಹೇಳಿದ್ರೆ ಅದನ್ನು ಕೇಂದ್ರದ ನಾಯಕರು ಇವರ ಶ್ರಮಕ್ಕೆ ಪ್ರತಿಫಲ ಕೊಡಬೇಕು. ಅದನ್ನು ನಾವಂತೂ ಅಂದ್ಕೊಂಡಿದ್ವಿ. ಈ ಸರಿ ಅವಕಾಶ ಸಾಹೇಬ್ರಿಗೆ ಸಿಗ್ತದೆ. ಕೇಂದ್ರದ ಲೀಡರ್ಗಳಿಗೂ ಸಾಹೇಬರು ಮನಸ್ಸಿನಾಗ ಅವರೇ ನಮಗೆ ಸಂಕ್ರಾಂತಿ ಹಬ್ಬಕ್ಕೆ ಹೊಸ ಸಂದೇಶ ಬರ್ತದೆ. ಪರಮೇಶ್ವರ್ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಅಂತ ಒಂದು ಎಲ್ಲ ಭಾವನೆನೂ ಐತೆ. ನಮ್ಮ ಜಿಲ್ಲೆಗೂ ಒಳ್ಳೇದಾಗ್ತದೆ. ಮುಂದೆ 18 ಇವರು 28ಕ್ಕೆ ಇವರು ಮುಖ್ಯಮಂತ್ರಿ ಮಾಡಿದ್ರೆ 28ಕ್ಕೆ ನಾವು 150 ಸೀಟ್ ಕೊಡೋದ್ರಿಗೆ ನಾವು ತಪ್ಪೇನೂ ಆಗಲ್ಲ. 100% ಕೊಡ್ತೀವಿ. ಈಗ ದಲಿತರಿಗೂ ಒಂದು ಅವಕಾಶ ಸಿಗ್ದಂಗೆ ಆಗ್ತದೆ. ನಮ್ಮ ಜಿಲ್ಲೆಗೂ ಒಂದು ಸ್ಥಾನಮಾನ ಕೊಟ್ಟಂಗೆ ಆಗ್ತದೆ. ಅದರಿಂದ ಪರಮೇಶ್ವರ್ಗೆ ಯಾವುದೇ ಕಾರಣಕ್ಕೂ CM ಸ್ಥಾನ ಸಿಗಲೇಬೇಕು. ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ನಾವು ಪರಮೇಶ್ವರ್ ಸಾಹೇಬರು 2013ರಾಗೇ ನಮ್ಮ ಜಿಲ್ಲೆಯಿಂದ ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಬೇಕಿತ್ತು. 13ರಾಗೆ ಕೆಲವು ಕಾರಣಾಂತರದಿಂದ ಕೆಲವು ರಾಜಕಾರಣಿಗಳ ಕುತಂತ್ರದಿಂದ ಸಾಹೇಬರನ್ನು ಸೋಲಿಸಿ ಬೇರೆಯವರು ಅಧಿಕಾರ ಹಿಡಿದ್ರು. ಆದರೆ ಈಗ ಅವರು 8 ವರ್ಷ ಸತತವಾಗಿ ಅಧ್ಯಕ್ಷರಾಗಿ ಹಿಂದೆ ನಮ್ಮದು 70 ಸೀಟ್ ಇದ್ದಿದ್ದನ್ನ 126 ಸೀಟ್ ತಂದು ಅವರು ಸರ್ಕಾರ ಮಾಡಿದರು. ಇವಾಗ ತಿರ್ಗಾ ಅವರದೇ ನೇತೃತ್ವದಾಗಿ ಗ್ಯಾರಂಟಿ ಸಮಿತಿ ಯೋಜನೆಗಳನ್ನ ಅಧ್ಯಕ್ಷರಾಗಿ ಈ ಸರ್ಕಾರ ತರಕ್ಕೆ ಮುಖ್ಯ ಪಾತ್ರಧಾರಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್. ಆದರೆ ಹಿಂದೆ ನಮ್ಮ ಜಿಲ್ಲೆಯರು ಇದುವರೆಗೂ ನಾವು ದಲಿತರಿಗಿಂತ ಹೆಚ್ಚಾಗಿ ಬಗ್ಗೆ ಎಲ್ಲ ಜನಾಂಗದ ಮನೆ ಮಗ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬರು.